ನಮಸ್ಕಾರ, ರಾಜು ತೋಟಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಮತ್ತೊಂದು ಹೊಸ ನೋಟಿಫಿಕೇಶನ್ ತಂದೇನಿ. ಯಾವುದಪ್ಪ ಅಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ನಾ ವಿಡಿಯೋ ಮಾಡೋ ಸ್ವಲ್ಪ ಲೇಟ್ ಆಗೈತಿ, ಕ್ಷಮಿಸಿ. ಈಗ ಯಾವ್ದು ನೋಟಿಫಿಕೇಶನ್ಪ್ಪ ಅಂತಂದ್ರೆ ಒಂದು ಮಂಡ್ಯ ಡಿಸ್ಟಿಕ್ ಒಂದು ಕೋಆಪರೇಟರ್ ಬ್ಯಾಂಕ್ನಾಗ ಒಂದು ಅಪ್ಲಿಕೇಶನ್ ಕರ್ದಾರ. ಅದ್ರ ಪೋಸ್ಟ್ ಯಾವ ರೀತಿ ಬರ್ತಾವು, ಹಾಗೂ ಕ್ವಾಲಿಫಿಕೇಶನ್ ಯಾವ ರೀತಿ ತೋತಾರು, ಅದ್ರ ಪೋಸ್ಟ್ ನೇಮ್ ಯಾವ ರೀತಿ ಪೋಸ್ಟ್ ನೇಮ್ ಅದಾವು, ಆ ಪೋಸ್ಟಿಗೆ ಎಷ್ಟು ಶೀಟ್ಗಳು ಅದಾವು, ಹಾಗೂ ಅದ್ರ ಯಾವ ಸೀಟಿಗೆ ಕ್ವಾಲಿಫಿಕೇಶನ್ ಏನು ಮುಗಿಸಿರ್ಬೇಕು, ಅದ್ರ ಡಾಕ್ಯುಮೆಂಟ್ಸ್ ಏನು ಬೇಕು, ಅಪ್ಲಿಕೇಶನ್ ಮಾಡಕ್ಕೆ ಅಪ್ಲೈ ಮಾಡಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು, ನೆಕ್ಸ್ಟ್ ಅದಕ್ಕೆ ಎಕ್ಸಾಮ್ ಯಾವ ರೀತಿ ಇರ್ತೈತಿ, ಕನ್ನಡ ಇರ್ತೈತೋ ಇನ್ನು ಇಂಗ್ಲೀಷ್ನಾಗ ಇರ್ತೈತೋ, ನೆಕ್ಸ್ಟು ಮತ್ತು ಅದ್ರ ಜನರಲ್ ಇರ್ತೈತೋ, ಯಾವ ಒ ಬಿ ಸಿ ಯಾವ ಬರ್ತೈತೋ, ನೆಕ್ಸ್ಟ್ ಅದ್ರ ಸ್ಟಾರ್ಟಿಂಗ್ ಡೇಟ್ ಏನು, ಅದ್ರ ಎಂಡ್ ಡೇಟ್ ಏನಾಗುತ್ತೆ, ಅದ್ರ ಏಜ್ ಲಿಮಿಟ್ ಏನು, ವೇಕೆನ್ಸಿ ಎಷ್ಟು ಅದಾವು, ಎಲ್ಲ ಪ್ರತಿಯೊಂದೊಂದು ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊತ ಹೋಗ್ಕೊಂಡು ನೋಡ್ರಿ. ಸ್ಕಿಪ್ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ, ಪ್ರತಿಯೊಂದು ನೀವು ಸ್ಕಿಪ್ ಮಾಡಿ ಒಟ್ಟು ಏನು ತಿಳಿಯಂಗಿಲ್ಲ ನೋಡ್ಕೊತ ಹೋಗ್ರಿ. ಇದ್ರ ಫಸ್ಟಿಗೆ ನೋಡ್ದು ಅಪ್ಲಿಕೇಶನ್ ಫೀ ಯಾವ ರೀತಿಪ್ಪ ಅಂತಂದ್ರೆ ಇದು ಮಂಡ್ಯ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ನಾಗ ಕರ್ದಾರ. ಅದು ಅಪ್ಲಿಕೇಶನ್ ಫೀ ಅಂದ್ರೆ ಫಸ್ಟ್ ಯಾವ ಅಪ್ಲಿಕೇಶನ್ ಯಾವ ಇದಕ್ಕೆ ಕಾಸ್ಟಿಗೆ ಬರ್ತೈತೆ ಅಂದ್ರೆ SC/ST ಕೆಟಗರಿ 1 ಅಂತೇಳಿ ಅದ್ರಾಗ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ RS 750 ರೂಪಾಯಿ ಐತಿ ಅಪ್ಲಿಕೇಶನ್ ಫೀ. ನೆಕ್ಸ್ಟ್ ಜನರಲ್ದವ್ರಿಗೆ ಕೆಟಗರಿ 2 ಅದ್ರಾಗ 2A 2B 3A ಅನ್ನೋದು ಕಾಸ್ಟ್ನಾಗ ಕ್ಯಾಂಡಿಡೇಟ್ಸ್ ಅವ್ರಿಗೆ 1500 ರೂಪಾಯಿ ಐತಿ OBC ದವ್ರಿಗೆ. ನೆಕ್ಸ್ಟ್ ಇದ್ರಾಗ ಇಂಪಾರ್ಟೆಂಟ್ ಡೇಟ್ಸ್ ಅಂದ್ರೆ ಅಪ್ಲಿಕೇಶನ್ ಎಲ್ಲಿಂದ ಸ್ಟಾರ್ಟ್ ಆಗೈತಿ ಎಲ್ಲಿ ಮುಗಿದೈತಿ, ಇದು ಒಂದು ತಿಂಗಳು ಕಾಲಾವಕಾಶ ಕೊಟ್ಟಾರು. ಅಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಹಿಂಗೆ ಮಗಳೇ ಹಿಂದೆ ಅಂದ್ರೆ ಈಗ 18/1/2024 ಮುಂದಿನ ತಿಂಗಳು ಫೆಬ್ರವರಿ 16/2/2024 ಅಪ್ಲಿಕೇಶನ್ ಹಾಕಾಕ ಅವೈಲೇಬಲ್ ಐತಿ. ನೆಕ್ಸ್ಟ್ ಇದರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಇದು ಡೇಟ್ ಅಂದ್ರೆ ಒಂದು ತಿಂಗಳು ಆರಾಮ್ ಟೈಮ್ ಕೊಟ್ಟಾರು. ನೆಕ್ಸ್ಟ್ 18/1/2024 ಸ್ಟಾರ್ಟ್ ಐತಿ, ಮುಂದಿನ ತಿಂಗಳು 16ನೇ ತಾರೀಕು ಮಟ್ಟ ಆರಾಮ್ ಐತಿ ಕಾಲಾವಕಾಶ. ಹಾಕ್ರಿ ಈ 15ನೇ ತಾರೀಕು 14ನೇ ತಾರೀಕು ಹಾಕಕ್ಕೆ ಹೋಗ್ಬಿಟ್ರೆ ಯಾಕೆ ಸರ್ವರ್ ಬಿಜಿ ಭಾಳ ಆಗೈತಿ ಈಗ. ನೆಕ್ಸ್ಟು ಇದರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ನೆಕ್ಸ್ಟ್ ಇದ್ರ ವೆಬ್ಸೈಟ್ ಯಾವ ರೀತಿಪ್ಪ ಅಂತಂದ್ರೆ www.mandyadccbank.com ಅಂತೇಳಿ ಇದ್ರ ವೆಬ್ಸೈಟ್. ಈ ವೆಬ್ಸೈಟ್ ಮೂಲಕನೇ ನೀವು ಅರ್ಜಿ ಸಲ್ಲಿಸಕ್ಕೆ ಅರ್ಹತೆ ಐತೆ ಅಂದಂಗ. ಮತ್ತು ನಿಮ್ಮ ಗೂಗಲ್ದಾಗ ಹೋಗಿ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸ್ಬೇಕು. ಕ್ರೋಮ್ನಾಗ ಹೋಗ್ರಿ ಇಲ್ಲ ಗೂಗಲ್ನಾಗ ಹೋಗ್ರಿ, ಯಾವ ರೀತಿ ಹೋಗ್ರಿ. ಇದ್ರಾಗ ಏಜ್ ಯಾವ ರೀತಿ ಬರ್ತೈತಪ್ಪ ಅಂದ್ರೆ 18ರಿಂದ 35 ಇಯರ್ಸ್ ಏನು ಇರ್ತಿಲ್ಲ ಅವ್ರ ಈ ಅಪ್ಲಿಕೇಶನ್ ಹಾಕಾಕ ಅವೈಲೇಬಲ್ ಐತೆ ಅಂದಂಗ. ನೆಕ್ಸ್ಟ್ ಇದ್ರ ವೇಕೆನ್ಸಿ ಇರ್ತೈತಿ, ಅದ್ರ ಪೋಸ್ಟ್ ಯಾವ ರೀತಿ ಇದಾವು, ಪೋಸ್ಟಿಗೆ ಸೀಟ್ ಎಷ್ಟು ಅದಾವು, ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನು ಮುಗಿಸಿರ್ಬೇಕು, ಪ್ರತಿಯೊಂದನ್ನು ಹೇಳ್ಕೊತ ಹೋಗ್ಕೊಂಡು ನೋಡ್ರಿ. ಇದ್ರಾಗ ಫಸ್ಟ್ ಅಂದ್ರೆ ಇದ್ರಾಗ 4 ಪೋಸ್ಟ್ ಕರ್ದಾರು. ಆ 4 ಪೋಸ್ಟಿಗೆ ಎಷ್ಟು ಸೀಟ್ ಅದಾವ ಅನ್ನೋದು ಪ್ರತಿಯೊಂದು ಹೇಳ್ತಾನು. ಫಸ್ಟ್ ಪೋಸ್ಟ್ ನೇಮ್ ಏನಪ್ಪಾ ಅಂತಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ನೇಮ್. ಅಥವಾ ಇರೋದು ಟೋಟಲ್ ಪೋಸ್ಟ್ 70 ಪೋಸ್ಟ್ ಅದಾವು. ಇವೆಲ್ಲ ಈ 4 ಪೋಸ್ಟ್ ಏನಲ್ಲ ಎಲ್ಲ ಟೋಟಲ್ 94 ಪೋಸ್ಟ್ ಅಂದ್ರೆ 94 ಪೋಸ್ಟ್ಗಳು ಖಾಲಿದಾವು. ಈ ಯಾವ್ದ DCC ಬ್ಯಾಂಕ್ನಾಗ 90 ಅಂದ್ರೆ ಮಂಡ್ಯ DCC ಬ್ಯಾಂಕ್ನಾಗ 94 ಪೋಸ್ಟ್ ಖಾಲಿದಾವು. ಆ 94 ಪೋಸ್ಟ್ನಾಗ ಯಾವ ಸಿಟಿಗೆ ಎಷ್ಟು ಪೋಸ್ಟ್ ಅದಾವು, ಯಾರು ಮುಗಿಸಿರೋ ಕ್ವಾಲಿಫಿಕೇಶನ್ ಪ್ರತಿಯೊಂದೊಂದು ನೋಟಿಫಿಕೇಶನ್ ಹೇಳ್ತ ನೋಡ್ರಿ. ಈಗ ಜೂನಿಯರ್ ಅಸಿಸ್ಟೆಂಟ್ ಅಂತ ಹೇಳಿ ಅದ್ರಾಗ 70 ಪೋಸ್ಟ್ಗಳು. 70 ಪೋಸ್ಟ್ನಾಗ 12th ಮುಗಿಸಿರ್ಬೇಕು ಅಂದ್ರೆ 12ನೇ ಕ್ಲಾಸ್ ಮುಗಿಸಿರ್ಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಬದಲು ಡ್ರೈವರ್ ಅಂತೇಳಿ ಅದ್ರಾಗ 2 ಪೋಸ್ಟ್ ಕರೆದಿದ್ದು 2 ಪೋಸ್ಟ್ ಕರೆದಾರು ಟೋಟಲ್. ಅದ್ರಾಗ 10th ಮುಗಿಸಿರ ಆತು, ಡ್ರೈವರ್ ಅಪ್ಲಿಕೇಶನ್ ಹಾಕ ಅವೈಲೇಬಲ್ ಐತೆ ಅಂದಂಗ. ನೆಕ್ಸ್ಟ್ ಅಟೆಂಡರ್ ಅಂದ್ರೆ ಅದ್ರಾಗ 21 ಸೀಟ್ ಕರೆದಾರು. ಅದ್ರಾಗ 21 ಸೀಟ್ ಅದಾವು, ಅದನ್ನು 10th ಮುಗಿಸಿರ್ಬೇಕು. ನೆಕ್ಸ್ಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಚೀಫ್ ಮ್ಯಾನೇಜರ್ ಅಂತೇಳಿ ಅದ MTech ಕಂಪ್ಯೂಟರ್ ಮುಗಿಸಿರ್ಬೇಕು. MTech ಮುಗಿಸಿದವ್ರ ಇದನ್ನ 4ನೇದು ಏನಪ್ಪ ಅಂತಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಚೀಫ್ ಮ್ಯಾನೇಜರ್ ಆಗ್ಬೇಕಂದ್ರೆ MTech ಮುಗಿಸಿರ್ಬೇಕು. ನೆಕ್ಸ್ಟ್ ಇದ್ರಾಗ ಬರ್ದು ಅಂದ್ರೆ ಇವ್ರದ್ದು ಟೋಟಲ್ 94 ಪೋಸ್ಟ್ ಅದಾವು, ನೆನ್ಪಿಟ್ಕೋರಿ. ಇದ್ರ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಕ್ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂತಂದ್ರೆ ಅದು ತಲೆಯಾಗ ತೆಗಿಬೇಡ್ರಿ. ಯಾಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಹೇಳ್ತಾನು, ನಿಮ್ಮ ತಲೆಯಾಗ ಗೋಂಗ್ಲಿದ್ರು. ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅರ್ಜಿ ಸಲ್ಲಿಸಾಕ ಅಂದ್ರೆ ನಿಮ್ಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕು, ನೆಕ್ಸ್ಟ್ PUC ಮಾರ್ಕ್ಸ್ ಕಾರ್ಡ್ ಬೇಕು, ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು, ಆಧಾರ್ ಕಾರ್ಡ್ ಬೇಕು, ಫೋಟೋ ಮತ್ತು ಸಿಗ್ನೇಚರ್ ಬೇಕು, ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಬೇಕು, ನೆಕ್ಸ್ಟ್ ಕನ್ನಡ ಮತ್ತು ರೂರಲ್ ಸರ್ಟಿಫಿಕೇಟ್ ಬೇಕು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅದು ಬೇಕು ಇರ್ತೈತಿ ಅಥವಾ ಇರ್ಲಿಕ್ಕೂ ನಡಿತೈತಿ. ನೆಕ್ಸ್ಟ್ ಇದ್ರ ಎಕ್ಸಾಮ್ ಯಾವ ರೀತಿ ನಡಿತೈತಪ್ಪ ಅಂತಂದ್ರೆ ಇದ್ರ ವಿಷಯಗಳು, ಇದ್ರ ಅಂಕಗಳು ಎಷ್ಟ, ಯಾವ ಇಂಗ್ಲೀಷ್ ನಡಿತೈತಿ ಕನ್ನಡ ನಡಿತೈತಿ ಏನು ತಿಳ್ಕೊಳ್ಸೋಬಿಟ್ಟು ಇರೋದ ಕನ್ನಡ ಒಳಗ ಎಕ್ಸಾಮ್ ಕನ್ನಡ ತಗೋತಾರು. ನೆಕ್ಸ್ಟ್ ಇದ್ರ ಭಾಷೆ ಯಾವ ರೀತಿ ಬರ್ತಾವು, ಯಾವ ಸಿಲೆಬಸ್ ಬರ್ತೈತಿ ಪ್ರತಿಯೊಂದೊಂದು ಹೇಳ್ತಾನು. ಇದ್ರ ವಿಷಯಗಳು ಯಾವಪ್ಪ ಅಂದ್ರೆ ಫಸ್ಟ್ನೇದು ಕನ್ನಡ ಭಾಷೆ ಬರ್ತೈತಿ, ಅದ್ರಾಗ 50 ಅಂಕಗಳು. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಬರೋದು ಸಾಮಾನ್ಯ ಇಂಗ್ಲೀಷ್ ಬರ್ತೈತಿ, ಅದ್ರಾಗ 25 ಕ್ವಶನ್ಗಳು. ನೆಕ್ಸ್ಟ್ ನೋನ್ ಬರ್ತೈತಿ ಸಾಮಾನ್ಯ ಜ್ಞಾನ ಅಂತ ಬರ್ತೈತಿ, ಅವು 25 ಕ್ವಶನ್ಗಳು.
ನೆಕ್ಸ್ಟ್ ಸಾರಿ 25 ಕ್ವಶನ್ ಅಲ್ಲ, 50 ಅಂಕಗಳು, 25 ಅಂಕಗಳು, 25 ಅಂಕಗಳು. ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ಗೆ 25 ಅಂಕಗಳು, ಕಂಪ್ಯೂಟರ್ ಜ್ಞಾನಕ್ಕೆ 25 ಅಂಕಗಳು, ಟೋಟಲ್ 100 ಮಾರ್ಕ್ಸ್. ಅಂದ್ರೆ ಇದು ಒಟ್ಟು ಅಂಕಗಳು 201 ಕ್ವಶನ್ಗೆ 2 ಮಾರ್ಕ್ಸ್ ಇದ್ರಲ್ಲಿ ಇರ್ತೈತಿ. ಇವೆಲ್ಲ ಟೋಟಲ್ ಎಷ್ಟ 200 ಅಂಕಗಳು ಇರ್ತೈತಿ. ಅಪ್ಲೈ ಮಾಡ್ರಿ. ಟೈಮಿಂಗ್ ಐತಿ ಮುಂದಿನ ತಿಂಗಳ ಮಟ್ಟ, ಮುಂದಿನ ತಿಂಗಳ 16ನೇ ತಾರೀಕು ಮಟ್ಟ ಟೈಮಿಂಗ್ ಐತಿ. ಆರಾಮ್ ಸಲ್ಸ್ರಿ. ಇದ್ರ ಮಾತ್ರ ನಿಮ್ಗೆ ಏನು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ. ನಾ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ DCC ಬ್ಯಾಂಕ್ನಾಗ ಯಾವ ರೀತಿ ಏನೇನು ಬೇಕು ಎಲ್ಲ ಪ್ರತಿಯೊಂದು. ನಿಮ್ಗೆ ಇನ್ನೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ, ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೇನೆ. ಏನು ಅಡ್ಡಿಲ್ಲ. ಇಷ್ಟು ನಂದು ಒಂದು ಹೊಸ ನೋಟಿಫಿಕೇಶನ್ ತಂದೀನಿ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಹೇಳಿ, ಸ್ವಲ್ಪ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗಿದೆ ಹೇಳಿ. ಈಗ ಅದನ್ನು ನೀವು ಅಪ್ಲೈ ಮಾಡಿರಿ. ಇಷ್ಟ ಮಂಡ್ಯ ಡಿಸ್ಟಿಕ್ದು ಕೋಆಪರೇಟರ್ ಬಗ್ಗೆ ನಿಮಗೆಲ್ಲ ಹೇಳಿ. ನಾ ಪ್ರತಿಯೊಂದು ಬುಕ್ನಾಗ ಬರ್ಕೊಂಡು ನಿಮ್ಗೆ ಪ್ರತಿಯೊಂದು ಇದ್ರ ಬಗ್ಗೆ ನಾ ಮೊದಲು ಮಾಹಿತಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ನಿಮ್ಗೆ ಹೇಳ್ತಾನು. ನಿಮ್ಮ ಗೌರ್ಮೆಂಟ್ ಜಾಬ್ದಿಂದ ಪ್ರತಿಯೊಂದು ನೋಟಿಫಿಕೇಶನ್ ಏನೇ ಬರ್ತಾವೆ, ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ಏನೇ ಬರ್ತಾವೆ, ಯಾವ ರೀತಿ ಬರ್ತಾವಪ್ಪ ಅಂದ್ರೆ ಪ್ರತಿಯೊಂದು ನಿಮ್ಗೆ ಬಿಡ್ಲಾರ. ಸಣ್ಣ ಮೊನ್ನೆ ವಿಡಿಯೋದಲ್ಲಿ ಪ್ರತಿಯೊಂದು ಜಾಬ್, ಸಣ್ಣ ಜಾಬ್ ಹಿಡ್ಕೊಂಡು ದೊಡ್ಡ ಜಾಬ್, ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮಟ್ಟ ಪ್ರತಿಯೊಂದು ನೋಟಿಫಿಕೇಶನ್ ನಾನು ತಿಳಿಸ್ತಾ ಇರ್ತೀನಿ. ನೀವು ಹಾಗೆ ನಾನು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರೋ ಗಂಟೆನ ಟನ್ ಅಥವಾ ಎತ್ಕೊಳ್ಳಿ. ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡ್ಕೊಳ್ಳಿ. ಈ ರೀತಿ ಕರ್ದಾರ ಅಂತ ಹೇಳಿ ನೋಟಿಫಿಕೇಶನ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ನೋಟಿಫಿಕೇಶನ್ ಬರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ, ಎಷ್ಟು ಶೇರ್ ಮಾಡ್ತೀರಿ, ಅಷ್ಟು ನಾನು ನೋಟಿಫಿಕೇಶನ್ ನಿಮ್ಗೆ ಬರಕ್ಕೆ ಸಾಧ್ಯ ಆಗ್ತಾವೆ. ನೀವು ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಗೆ ತಿಳಿತಾವು. ನಮ್ಮ ಇಂಡಿಯಾವು ಎಷ್ಟು ಜಾಬ್ ಕರ್ದಾರು, ಎಷ್ಟು ಎಲ್ಲಿ ಏನೇನು ಎಲ್ಲ ಪ್ರತಿಯೊಂದು ತಿಳಿಸ್ಕೊತ ಹೋಗ್ಕೊಂಡು ನನ್ನ ನೋಟಿಫಿಕೇಶನ್ ಎಲ್ಲ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟು ಹೇಳಿ ನಂದು ಈ ಮಂಡ್ಯ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ನೋಟಿಫಿಕೇಶನ್ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.